ಕುಮಾರ, ನಡಿಯ ಹೋಗೋಣ. ಅಮ್ಮ, ಈ ತಾಂಬೂಲ ಗಿಂಬೂಲ ಏನೋ ತಗೊಳಲ್ವಾ? ಅಯ್ಯ, ಇನ್ನ ಹುಡುಗಿ ನೋಡಿ ಓಕೆ ಮಾಡಿದ್ಮೇಲೆ ಈ ತಾಂಬೂಲ ಹಣ್ಣು ಹಂಪಲು ತಗೊಂಡು ಹೋಗೋದು. ಇವಾಗ ಸುಮ್ಮನೆ ನೋಡ್ಕೊಂಬರಕ್ತಾನೆ, ಏನು ಬೇಡ ನಡಿ. ಅಮ್ಮ, ಹುಡುಗಿನ ನಾನು ನೋಡಿಲ್ಲ ಅಂದ್ರೂ ಅವ್ರ ಮನೆ ಬಗ್ಗೆ ಹೇಳ್ತೀನಿ ಕೇಳು. ಹುಡುಗಿಗೆ ಅಮ್ಮ ಇಲ್ಲ, ಅಪ್ಪ ಒಬ್ಬರೇ ಇರೋದು. ಅಪ್ಪಂಗೂ ವಯಸ್ಸಾಗ್ಬಿಟ್ಟಿದೆ, ಆದರೆ ಭಾಳ ಒಳ್ಳೆ ಮನುಷ್ಯ ಅಂತ ಕೇಳಿದ್ದೀನಿ. ಹುಡುಗಿ ಹೆಂಗಿದ್ರು ಪರವಾಗಿಲ್ಲಮ್ಮ, ನಾನು ಆ ಹುಡುಗಿನೇ ಮದುವೆ ಮಾಡ್ಕೊತೀನಿ. ಆಮೇಲೆ ಆ ಹುಡುಗಿ ಬೇಡ, ಚೆನ್ನಾಗಿಲ್ಲ, ಹಂಗೈತೆ ಹಿಂಗೈತೆ ಏನು ಹೇಳಕ್ಕೋಬೇಡ. ಏ, ಅದು ಹೆಂಗೆ ಆಗ್ಬಿಡ್ತದೆ? ಹುಡುಗಿ ಚೆನ್ನಾಗಿಲ್ಲ ಅಂತಂದ್ರು ನನ್ನ ಮಗನ ಕಟ್ಟಕ್ಕಾಗ್ಬಿಡ್ತದ? ಚೆನ್ನಾಗಿ ಹೇಳ್ತಿ ಅಣ್ಣಯ್ಯ ನೀನು. ನನ್ನ ಸೊಸೆ ಹೆಂಗಿರ್ಬೇಕು? ಊರೇ ಬೆಚ್ಚಿ ಬಿಡಬೇಕು, ಹಂಗಿರ್ಬೇಕು. ನಿನ್ನ ಮಾತೆಲ್ಲ ಕೇಳೋಕ್ಕಾಗಲ್ಲ ನಾನು. ಅಮ್ಮ, ನೀನು ಅದಕ್ಕೆ ನಾನು ಹೇಳೋದು, ನೀನು ಬೇಡ ಇಲ್ಲೇ ಇರೋ, ನಾನು ರಾಮನ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಯಾವನವನ ಮಾತಾಯ್ತು ರಾಮು ರಾಮು ಅಂತಾನೆ, ಅವನಿಂದ ಆಗಿರೋ ಸಾಲದ. ನೀನು ನೋಡಿದ ಹೆಣ್ಣನ ಅವನೇ ಕಟ್ಕೊಂಡ, ಈಗ ಮತ್ತೆ ಅವನನ್ನೇ ಕರ್ಕೊಂಡೋಗಿ ಎರಡನೇ ಮದುವೆ ಮಾಡ್ಕೊಬಿಡ್ಲಿ ಆಮೇಲೆ. ನೋಡಪ್ಪ, ಬೇಡವೇ ಬೇಡ ಅವ್ರ ಸವಾಸ. ಯಾರು ಬರೋದು ಬೇಡ, ನಾನು ನೀನು ಇಬ್ಬರೇ ಸಾಕು ನಡಿ. ಹಿಂಗೇನಮ್ಮ ಮತ್ತೆ ಏನೇನು ಹೇಳ್ತೀರ ನೀನು? ಚೆನ್ನಾಗಿದ್ರೆ ಒಪ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ನಾನು ತಾನೇ ಮದುವೆ ಮಾಡ್ಕೊಳ್ಳೋದು. ಅದೆಲ್ಲ ಆಮೇಲೆ ನೋಡೋಣ. ಏನು ಊರಿಗೊಬ್ಬಳೆ ಪದ್ಮಾವತಿನ? ನಡಿ ನಡಿ ನೋಡೋಣ ನಡಿ. ಅವ್ರವ್ವ ಬೇರೆ ಇಲ್ಲ ಅಂತ್ಯ. ಮುಂದಕ್ಕೆ ಬಾಣಿತನ ಗೀಣಿತನ ಎಲ್ಲ ನನ್ನ ಮೇಲೆ ಬರ್ತದೆ. ಯಾರೆಲ್ಲ ಮಾಡೋರು ಮನೆ ಕಡೆ ಅನುಕೂಲವಾಗ ಅವರಾ? ಇಲ್ಲಮ್ಮ, ಬಡವರು, ಮನೆ ಚಿಕ್ಕದಾಗಿ ಇದೆ. ಅವರಪ್ಪ ಮೇಷ್ಟ್ರಾಗಿದ್ರಂತೆ, ರಿಟೈರ್ಡ್ ಆಗೈತೆ, ಈಗ ಮನೇಲೇ ಅವರೇ. ಪಾಪ ಏನೂ ಆದಾಯ ಇಲ್ಲ ಕಣಮ್ಮ, ಮಗಳು ಮದುವೆ ಮಾಡಬೇಕಲ್ಲ ಅಂತ ತುಂಬ ಕಷ್ಟಪಡ್ತಾವ್ರೆ. ಅಲ್ಲ, ನಾನು ಏನಾರು ಕೊಡ್ತಾರೆ ಹುಡುಗಿ ಮನೆ ಕಡೆ ವರದಕ್ಷಿಣೆ ಗಿದ್ದಕ್ಷಿಣೆ ಅಂತ ಆಸೆ ಮಾಡಿಕೊಂಡಿದ್ದಲ್ಲೋ. ಹೇಳಮ್ಮ, ನಮಗೇನು ಕಮ್ಮಿನಮ್ಮ, ಮನೆಗೆ ಸೊಸೆ ಬಂದರೆ ಸಾಕು, ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡ್ರೆ ಸಾಕಲ್ಲ. ನೀನೊಳ್ಳೆ ವರದಕ್ಷಿಣೆ ಗಿದ್ದಕ್ಷಿಣೆ ಅನ್ಕೊಂಡು ಹುಡುಗಿ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಒದ್ದೊಳಗಾಗ್ತಾರೆ. ನೆನಪಿರ್ಲಿ. ಕೊಡ್ತಾರೆ, ಅದು ಬೇರೆ ಮಾಡ್ಕೊಂಡು ಇಕ್ಕೊಂಡವ್ರಲ್ಲ ಕಂಪ್ಲೇಂಟ್ ಕೊಡೋದು. ಏನು ತಪ್ಪದ್ರಲ್ಲಿ? ಅಲ್ಲ, ಅವ್ರ ಮಗಳನ್ನ ಕೊನೆಯವರೆಗೂ ಅವಳಿಗೆ ಕೇಳಿ ಕೊಡಿಸ್ಕೊಂಡು ಅವಳಿಗೆ ಇಷ್ಟ ಬಂದಂಗೆ ಇರಿಸ್ಕೊಂಡು ನೋಡ್ಕೊಳಲ್ವಾ ನಾವು? ಸಾಯವರೆಗೂ ಊಟ ಹಾಕಲ್ವಾ? ವರದಕ್ಷಿಣೆ ಇಸ್ಕೊಂಡ್ರೆ ಏನು ತಪ್ಪು? ಅಲ್ಲಮ್ಮ, ಸರಿ ಆಯಿತು, ಕೊನೆವರೆಗೂ ಊಟ ಹಾಕ್ತೀರಾ ಹಂಗಂತ ಅವ್ರೇನೋ ಬಿಟ್ಟಿಯಾಗಿ ಕೂತಿರ್ತಾರೇನಮ್ಮ? ಏನು ಕೆಲಸ ಮಾಡೋದೇ ಇಲ್ವಾ? ಅವ್ರು ಮಾಡೋ ಕೆಲಸಕ್ಕೆ ನಾವು ಮಾಡೋದು ಏನೇನು ಇರಲ್ಲ. ಬೆಳಿಗ್ಗೆ ಬೇಗ ತಳ್ತಾರೆ, ಕಸ ನೆಲ ಸಾರಿಸಿ ರಂಗೋಲಿ ಬಿಟ್ಟು ಕಾಫಿ ಟೀ ಮಾಡಿಕೊಟ್ಟು ಅಡುಗೆ ಮಾಡಿ, ತಿಂಡಿ ಅಡುಗೆ ಇವೆಲ್ಲ ಜೊತೆಗೆ ಗಂಡಂದ್ರು ಕೊಡೋ ಕಾಟ ಸಹಿಸ್ಕೋಬೇಕು, ಅತಿಥಿರು ಕೊಡೋ ಕಾಟ ಸಹಿಸ್ಕೋಬೇಕು, ಇನ್ನು ಮನೆಗೆಲ್ಲ ನೆಂಟರು ಬಂದರೆ ಅವ್ರು ಮಾಡಿಕಬೇಕು, ಇವೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಇನ್ನು ಮಕ್ಕಳು ಮರಿ ಆದ್ರಂತೂ ಪಾಪ ಪುರ್ಸತ್ತಿರಲ್ಲ. ಅವರು ತಿನ್ಸು ಉಣ್ಸು ಸ್ಕೂಲಿಗೆ ಕಳಿಸು ಕರ್ಕೊಂಬ ಹೋಮ್ವರ್ಕ್ ಬರ್ಸು ಮತ್ತು ಊಟ ಮಾಡಿಸು ಮಲಗಿಸು. ಅವ್ರು ದೊಡ್ಡವರಾಗೋವರೆಗೂ ಇದೇ ಕೆಲಸನ? ಈ ಎಲ್ಲ ಕೆಲಸದ ಮುಂದೆ ನಾವು ಊಟದ ಲೆಕ್ಕ ಹೇಳೋಕ್ಕಾಗ್ತದೆ ನಮ್ಮ? ನಮಗೆ ಅನ್ನಪೂರ್ಣೇಶ್ವರಿ ಇದ್ದಂಗೆ ಎಲ್ಲ ಕೆಲಸನೂ ತಾನು ಒಬ್ಬಳೇ ಮಾಡ್ತಾಳೆ. ನಾವು ಗಂಡಸರು ದುಡ್ಕೊಂಬರೋದು ಇವ್ರ ಮುಂದೆ ಏನೇನಿಲ್ಲ. ನೀನು ಏನೇನು ಹೇಳಕ್ಕೆ ಹೋಗ್ಬೇಡ. ನಾವು ಇವಾಗ ಹೋಗ್ತಾ ಇದ್ದೀವಿ, ಅವ್ರ ಹುಡುಗಿ ನೋಡ್ತೀವಿ, ಹೆಂಗನ ಇಲ್ಲಿ ಹುಡುಗಿ ಒಳ್ಳೆ ಹುಡುಗಿ ಅನ್ನೋದು ಮಾತ್ರ ಗೊತ್ತು ನನಗೆ. ನಾನೆಲ್ಲ ವಿಚಾರಿಸಿದ್ದೀನಿ, ಹೊಂದ್ಕೊಂಡು ಹೋದರೆ ಸಾಕು. ನೀನು ಅವಳ ಮೇಲೆ ಗಲಾಟೆ ಮಾಡಿದ್ರೆ ಸಾಕು. ಇನ್ನು ಹುಡುಗಿನೇ ನೋಡ್ಕೊ ಬಂದಿಲ್ಲ, ಆಲೇ 8 ಪರ ವಯಸ್ಕೊಳಕ್ಕೆ ಹೋಗ್ತೀಯಲ್ಲ ನೀನು. ಏನು ಹೇಳ್ಬೇಕು ನಿನಗೆ? ಹಿಂಗೆಲ್ಲ ಮಾತಾಡ್ತೀಯ ಮಗನೇ, ಮದುವೆ ಮಾಡ್ದಂಗೆ ಇರೋಕ್ಕಾಗೋದು ಇಲ್ಲ. ಹಾಳಾಗೋಗ್ಲಿ ಬಾ, ನೋಡೇ ಬಿಡೋಣ. ಆಯ್ತು ನಡಿ. ಕುಮಾರ, ಇದು ಯಾವುದೋ ಇದು ಈಟೇ ಟೈಪ್ ಮನೆ ಇದು? ಸುಮ್ಮನಿರಮ್ಮ, ಮೆತ್ತು ಮಾತಾಡು, ಇದೇ ಮನೆನೇ. ಈ ಮನೆನಾ? ಇದೇನು ಇದು? ನಮ್ಮ ದನದ ಕಟ್ಕೆನೇ ಇಷ್ಟು ಪರವಾಗಿಲ್ಲ. ಇದೇನು ಕಾಣಿಸ್ತೈತಿ? ಇದ್ರೊಳಗಡೆ ಎಷ್ಟು ರೂಮ್ ಇದ್ದಾವೋ ಏನೋ. ಅಯ್ಯೋ, ನನ್ನ ಮಾತು ಕೇಳಲ್ವಲ್ಲ ನೀನು. ಬೇಡ ನಡಿಯೋ, ಬೇರೆ ಯಾವ್ದನ್ನ ನೋಡೋಣ. ಬಾರಮ್ಮ, ನಾವು ಇವತ್ತು ಬರ್ತೀವಿ ಅಂತ ಕಾಯ್ತಾ ಕೂತಿರ್ತಾರೆ ಅವರು. ನೀನು ಏನೇನೋ ಮಾತಾಡ್ಬೇಡ, ನಾನು ಏನು ಹೇಳ್ದೆ ನಿಂಗೆ? ಬಾ ನೀನು. ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ, ಕೂತ್ಕೊ ಬನ್ನಿ. ಇವರು ನಮ್ಮ ತಾಯಿ. ನಮಸ್ಕಾರಮ್ಮ. ಪ್ರಯಾಣ ಚೆನ್ನಾಗಿತ್ತಾ? ಹಾಂ, ಎಲ್ಲ ಚೆನ್ನಾಗಿತ್ತು. ನೀವು ಆರಾಮಾಗಿದ್ದೀರಾ? ಹ್ಞೂನಪ್ಪ, ನನಗೇನು ಕೂರ್ ಹೋಗುವಂಥದ್ದೇ ಕಾಡು ಬಾ ಅಂತದೆ. ಹೆಂಗೋ ನಡೀತದೆ ಜೀವನ. ನಿಮ್ಮ ತಾಯಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ನಿಮ್ಮ ಸ್ನೇಹಿತರ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ವಾ? ಹಂಗೆ ಅಂದ್ಕೊಂಡೆ. ನಮ್ಮ ತಾಯಿನೇ ಬರ್ತೀನಿ ಅಂದರು, ಅದಕ್ಕೆ ಅವ್ರನ್ನೇ ಕರ್ಕೊಬಂದೆ. ಇರಲಿ, ಒಳ್ಳೇದು. ನೀವು ಸ್ಕೂಲ್ ಮೇಸ್ಟ್ರಾ? ಹ್ಞೂನಮ್ಮ, ನಾನು ಸ್ಕೂಲ್ ಮೇಸ್ಟ್ರ್ ಆಗಿದ್ದೆ. ರಿಟೈರ್ಡ್ ಆಗಿ 5 ವರ್ಷ ಆಯಿತು. ಅಲ್ಲ, ನಿಮ್ಮ ಹೆಂಡತಿ ಯಾವಾಗ ತೀರೋದ್ರು? ನನ್ನ ಹೆಂಡತಿ ನಾನು ರಿಟೈರ್ಡ್ ಆಗೋಕ್ಕಿಂತ ಮುಂಚೆಗೆ ತೀರೋದ್ಲಮ್ಮ. ಅವಳಿಗೆ ಕ್ಯಾನ್ಸರ್ ಇತ್ತು. ಹೌದಾ? ಕ್ಯಾನ್ಸರಾ? ಈ ಕ್ಯಾನ್ಸರು ವಂಶಪಾರಂತ ಬರ್ತದಂತಲ್ವಾ? ಏನೇನೋ ಕೇಳ್ತೀಯಾ? ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನಿರೋ. ಅಯ್ಯೋ, ಏನಾಗಲ್ಲ, ಸುಮ್ಮನಿರೋ. ಈ ಕ್ಯಾನ್ಸರ್ ಅನ್ನೋದು ಅಂಟ್ರೋಗ ಅನಿಸ್ತದೆ. ಅವ್ರ ಅಮ್ಮನಿಂದ ಇವಳಿಗೆ ಬಂದು, ಇವಳಿಂದ ನಿನಗೆ ಬಂದು, ನಿನ್ನಿಂದ ನನಗೆ ಬಂದು, ಆಮೇಲೆ ಯಾಕೆ ಬೇಕೇಳು ವಂಶನೇ ನಿರ್ವಂಶ ಆಗೋದು? ಇಲ್ಲಮ್ಮ, ಕ್ಯಾನ್ಸರು ಯಾರಿಗೂ ಅಂಟಲ್ಲ. ಏನೋ ಅವಳ ಹಣೆ ಬರ ಸರಿ ಇರಲಿಲ್ಲ, ಅದಕ್ಕೆ ಆ ದೇವರು ಬೇಗ ಕರ್ಕೊಂಬಿಟ್ಟ. ಇರೋಳೊಬ್ಳು ಮಗಳು, ಅವಳು ಮದುವೆ ಆದಮೇಲೆ ನಾನು ಯಾವತ್ತನ ಒಂದಿನ ಹೋಗಲೇಬೇಕಲ್ಲ, ಜವಾಬ್ದಾರಿ ಕಳ್ಕೋಬೇಕಲ್ಲಮ್ಮ. ನಿಮ್ಮ ಮಗ ಮದುವೆ ಮಾಡ್ಕೋತೀನಿ ಅಂದಿದ್ದು ನಮ್ಮ ಮಗಳನ್ನ ಭಾಳ ಸಂತೋಷ ಆಯ್ತು ನೋಡಮ್ಮ. ಇಂಥ ಒಳ್ಳೆ ಮನಸ್ಸಿರೋರಿಂದನೇ
ಊರಲ್ಲಿ ಬೆಳೆ ಗಿಳೆ ಎಲ್ಲ ಆಗ್ತಿರೋದು. ಹಾಂ, ಬೆಳೆ ಗಿಡ ಇರಲಿ. ನಿಮ್ಮ ಹುಡ್ಗಿನ ಕರೀರಿ ನೋಡೋಣ. ಹಾಂ ಹಾಂ, ಕರಿತೀನಿ ರಮ್ಮ. ಮಾನಸ, ಮಾನಸ, ಬಾರಮ್ಮ. ನೋಡಿ ಅಮ್ಮ, ಇವಳೇ ನನ್ನ ಮಗಳು ಮಾನಸ. ನಮಸ್ಕಾರ ಆಂಟಿ. ಮಾನಸ ಆಂಟಿ ಅಲ್ಲಮ್ಮ, ಅತ್ತೆ. ಓ, ಅತ್ತೆ ನಮಸ್ಕಾರ. ಅಲ್ಲಮ್ಮ, ಇನ್ನು ಮದುವೆ ಮಾಡ್ಕೊಂಡಿಲ್ಲ, ಅಲ್ಲೇ ಅತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟ ನೀನು? ಹೌದು ಅತ್ತೆ, ಯಾಕಂದ್ರೆ ನಿಮ್ಮ ಮಗ ಇದ್ದಾರಲ್ಲ ಕುಮಾರ್, ಅವರು ನಾನು ಹೇಗಿದ್ರು ಮದುವೆ ಮಾಡ್ಕೋತೀನಿ ಅಂತ ಫಿಕ್ಸ್ ಆಗಿದ್ದಾರೆ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಕೂಡ ಅವರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಹಾಗಂದ್ರೆ ನೀವು ನಮ್ಮ ಅತ್ತೆ ತಾನೇ? ಅದಕ್ಕೆ ಅತ್ತೆ ನಮಸ್ಕಾರ ಅತ್ತೆ. ಅಮ್ಮ, ನನ್ನ ಮಗಳು ಸ್ವಲ್ಪ ಚುರುಕು, ಮನ್ಸಲ್ಲಿ ಯಾವುದೂ ಇಟ್ಕೊಳ್ಳೋಕೆ ಹೋಗಲ್ಲ, ಎಲ್ಲ ಹೇಳ್ಬಿಡ್ತಾಳೆ. ಹೌದೌದು ಬಿಡಿ, ಈಗಿನ ಕಾಲದಲ್ಲಿ ಹಿಂಗೆ ಇರಬೇಕು. ನನಗೆ ಹುಡುಗಿ ಇಷ್ಟ ಆದ್ಲು, ನಮ್ಮ ಅಮ್ಮಗೂ ಇಷ್ಟನೇ. ಏ ಕುಮಾರ, ನಾನು ಯಾವಾಗ ಹೇಳಿದೆ ಇಷ್ಟ ಅಂತ? ಏ ಸುಮ್ಮನಿರಮ್ಮ, ಹುಡುಗಿ ಚೆನ್ನಾಗೇ ಅವಳಲ್ಲ. ಏ ಅಲ್ಲ ಕಣೋ, ಅವಳು ಯಾಕೋ ಕನ್ನಡಕ ಹಾಕೊಂಡಿರೋದು? ಕಣ್ಗಿನ್ ಕಾಣಿಸ್ತದೋ ಇಲ್ವೋ ಅನುಮಾನ ನನಗೆ. ಏ ಸುಮ್ಮನಿರಮ್ಮ, ನೀನು ಏನೇನೋ ಹೇಳ್ಬೇಡ. ಅವಳು ಕಣ್ಣು ಕಾಣಲಿ ಬಿಡ್ಲಿ, ನಾನಂತೂ ಇವಳನ್ನೇ ಮದುವೆ ಮಾಡ್ಕೊಳ್ಳೋದು. ಅಯ್ಯಯ್ಯ ಕತ್ತಿಕಿಟ್ಟವನೇ, ಯಾನಂದ್ರೆ ಅವರೇ ಮನೆ ಸೊಸೆ ಮಾಡ್ಕೊಳಕ್ ಆಗ್ತದೇನೋ? ಏನಾಗಿತ್ತಮ್ಮ, ಬಣ್ಣ ನೋಡಮ್ಮ, ಬಣ್ಣ ಅವಳದು. ಆಹಾ ಆಹಾ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಆಹಾ. ನಿಮ್ಮ ಹುಡುಗಿ ಏನು ಓದಿರೋದು? ಹಾಂ, ಅವಳು 10ನೇ ಕ್ಲಾಸ್ವರೆಗೂ ಓದೋಳು ಕಣಮ್ಮ. ಇನ್ನೂ ಮುಂದಕ್ಕೆ ಓದಮ್ಮ ಅಂದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಪ್ಪ ಅಂದ್ಲು. ಅದಕ್ಕೆ ಸರಿ ಆಯ್ತು ಬಿಡಮ್ಮ ಅಂತ ಸುಮ್ಮನಾದ್ವಿ. ಈಗ ಮದುವೆ ಯಾವಾಗ ಇಟ್ಕೊಳ್ಳೋಣ? ಆದಷ್ಟು ಬೇಗ ಇಟ್ಕೊಳ್ಳಿ. ಖರ್ಚಿನ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ, ಎಲ್ಲ ನಾನೇ ನೋಡ್ಕೊತೀನಿ. ಹುಡುಗಿನ ಮದುವೆ ಮಾಡಿ ಕಳಿಸಿದ್ರೆ ಸಾಕು. ಹಬ್ಬ ಅಳಿಯಂದರೆ ನಿಮ್ಮ ಮಾತನ್ನು ಕೇಳಿ ಭಾಳ ಸಂತೋಷ ಆಯ್ತು ಬಿಡಿ. ನನ್ನ ಹತ್ರನೂ ಕಾಸು ಗೀಸೆಲ್ಲ ಏನು ಇರಲಿಲ್ಲ. ಮಗಳು ಮದುವೆ ಮಾಡೋದು ಹೆಂಗಪ್ಪ ಅಂತ ಚಿಂತೆ ಆಗಿತ್ತು. ನಿಮ್ಮಂತ ಅಳಿಯಂದ್ರು ಸಿಕ್ಕದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಸರಿ ಮಾವ, ನಾವಿನ್ನು ಹೊರಡ್ತೀವಿ. ಮಾನ್ಸ ಬರಲಾ? ಆಯ್ತು ಕುಮಾರ್, ಹೋಗ್ಬನ್ನಿ. ಹೋದ್ಮೇಲೆ ಒಂದು ಫೋನ್ ಮಾಡೋದನ್ನ ಮರಿಬೇಡಿ. ಆಯಿತು ಆಯಿತು, ಖಂಡಿತ ಮಾಡ್ತೀನಿ, ಬರ್ತೀನಿ. ಹಾಂ ಅತ್ತೆ, ಹುಷಾರಾಗಿ ಹೋಗ್ಬನ್ನಿ. ನಮ್ಮಮ್ಮ ಹಾಗೇನೆ ಸ್ವಲ್ಪ ನಾಚಿಕೆ. ಇರಲಿ ಅಳಿ ಅಂದರೆ ಆಯಿತು, ಪರವಾಗಿಲ್ಲ. ಸರಿ, ನಾನಿನ್ನು ಬರ್ತೀನಿ. ಹಾಗಿದ್ರೆ ಮದುವೆ ಯಾವತ್ತು ಅಂತ ಆದಷ್ಟು ಬೇಗ ತಿಳಿಸ್ತೀವಿ. ಆಯಿತು ಅಳಿ ಅಂದರೆ ಆಯಿತು. ಏನಮ್ಮ ಮಾನ್ಸ, ಹುಡುಗ ಇಷ್ಟನಾ? ಹುಡುಗನ ತಲೆಯಲ್ಲಿ ಕೂದಲಿಲ್ಲ ಅಂದ್ರು ಅಪ್ಪ, ಹುಡುಗ ನೋಡೋಕ್ಕೆ ಒಳ್ಳೆಯವನ ಥರ ಕಾಣಿಸ್ತಾನೆ. ಆದರೆ ಅವರಮ್ಮ ಸ್ವಲ್ಪ ಕಿರಿಕು ಅನ್ಸುತ್ತೆ. ಇರಲಿ ಬಿಡಮ್ಮ, ಎಲ್ಲರ ಮನೇಲೂ ಇದ್ದಿದ್ದೆ. ಅದೇ ಅಪ್ಪ, ಕಟ್ಕೊಡೋ ಗಂಡ ಒಳ್ಳೆಯವನಾಗಿದ್ರೆ ಸಾಕು. ಅಪ್ಪ, ಇನ್ಮೇಲೆ ತಲೆ ಕೆಡ್ಸ್ಕೊಂಬಿಡಿ ಯಾವುದಕ್ಕೂ. ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ. ಸರಿನಮ್ಮ, ಆಯಿತು. ಹಬ್ಬ, ಇಷ್ಟು ದಿನದ ಮೇಲೆ ಸೂರ್ಯ ಬಂದಿದ್ದಾನೆ. ಎಳೆಯ ಮಕ್ಕಳನ್ನ ಬಿಸಿಲಿಗೆ ತೋರಿಸಿದ್ರೆ ತುಂಬ ಒಳ್ಳೆಯದು, ಚರ್ಮ ಕಾಂತಿಯಾಗಿರುತ್ತಂತೆ. ಅಲ್ಲಲ್ಲೇ ಮೊಮ್ಮಗಳೇ, ಏನು ನೋಡ್ತಿದ್ಯಾ? ನನ್ನ ತುಂಟು ಮಗಳು, ನೀನು ನಿಮ್ಮ ಅಮ್ಮನ ಥರನೇ ಬೆಳ್ಳಗೆ ಹೊಳಿತಿದ್ಯಾ ಕಣೆ. ಸ್ನಾನ ಮಾಡಿಸಿ ನಿನಗೆ ಸಾಂಬ್ರಾಣಿ ಹಾಕ್ತೀನಿ, ಬೆಚ್ಚಗಿರ್ತೀಯ. ಅಮ್ಮ, ಇಲ್ಲಿದೆಯಾ ನೀನು? ನನ್ನ ಮನೆಯೆಲ್ಲ ಹುಡ್ಕಾಡ್ತಿದ್ದೆ. ಕಾವ್ಯ, ಯಾಕೆ ಆಚೆ ಬರೋಕ್ಕೋದೆ? ಎಳೆ ಬಿಸಿಲಿತ್ತಲ್ಲ, ಅದಕ್ಕೆ ಮಗುನ ಕರ್ಕೊಬಂದೆ. ಹೋಗು ಒಳಗಡೆ ಹೋಗು, ಆಚೆ ಬರಬಾರ್ದು. ಅಯ್ಯೋ ಹೋಗಮ್ಮ, ಮಲಗಿ ಬೇಜಾರಾಗ್ತಾಯಿದೆ. ಒಂಚೂರು ಸೂರ್ಯನ ಬಿಸಿಲಿಗೆ ಬಂದರೆ ನನಗೂ ಏನೋ ಮೈಯೆಲ್ಲ ಹಗುರ. ಬಾಣ್ತಿದ್ದೀರೋ ಬಿಸಿಲು ಕಾಯಿಸಿದ್ರೆ ಒಳ್ಳೇದೇನೆ, ಒಟ್ನಲ್ಲಿ ಬೆಚ್ಚಗಿರಬೇಕು. ಸರಿ ಬಾಯಿಲಿ, ಮಗುನ ಹಿಡ್ಕೊಂಡು ನಿಂತ್ಕೋ. ನಾನು ಹೋಗಿ ಒಂಚೂರು ಅಂಡೆ ಒಲೆ ಉರಿ ಹಾಕ್ತೀನಿ. ಪಾಪಗೆ ಸ್ನಾನ ಮಾಡಿಸ್ಬೇಕು. ತಗೋ, ಎತ್ಕೋ. ಅಮ್ಮ, ಇರು, ಫೋನ್ ಬರ್ತಾ ಇದೆ. ಇದು ಶ್ರೀದೇವಿ ನಂಬರು. ಶ್ರೀದೇವಿನಾ? ಏನು ಕೇಳಮ್ಮ? ಇರಮ್ಮ, ಕೇಳ್ತೀನಿರು. ಹಲೋ, ಹೇಳು ಶ್ರೀದೇವಿ. ಹಲೋ ಕಾವ್ಯ, ಅದು ಏನಿಲ್ಲ, ಫೋನ್ ಮಾಡಿ ತೊಂದರೆ ಕೊಟ್ಟನೇನೋ? ಅಯ್ಯೋ ಹಾಗೇನಿಲ್ಲ, ಹೇಳು. ಪಾಪು ಏನು ಮಾಡ್ತಿದ್ದಾಳೆ? ಪಾಪನ ವಿಚಾರಿಸೋಣ ಅಂತಲೇ ಮಾಡಿದೆ. ಹಾಂ, ಪಾಪು ಚೆನ್ನಾಗಿದ್ದಾಳೆ. ಪಾಪಗೆ ಇವಾಗ ಸ್ನಾನ ಮಾಡಿಸ್ಬೇಕು, ಅಮ್ಮ ನೀರು ಕಾಯಿಸೋಕ್ಕೆ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನೀನು ಫೋನ್ ಮಾಡಿದೆ. ಹಾಂ ಸರಿ ಕಾವ್ಯ, ನನಗೂ ಪಾಪನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಬಾ ಶ್ರೀದೇವಿ, ಅದಕ್ಕೇನೋ? ಹಾಂ, ಹಾಗೇನೆ ನಿಮ್ಮ ತಾಯಿ ಹೇಳಿದ್ರಲ್ಲ, ಗಂಗಮ್ಮನ ಪೂಜೆ ಮಾಡೋಣ ಅಂತ. ಮತ್ತು ನಿನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದರು, ರಮ್ಯಾ. ಅದಕ್ಕೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಒಂದ್ಸರಿ ಕೇಳಿ ನೋಡ್ತೀಯಾ? ಹಾಂ ಶ್ರೀದೇವಿ, ಅದಕ್ಕೇನು ಕೇಳ್ತೀನಿ ಬಿಡು. ಎಲ್ಲ ಒಟ್ಟಿಗೆ ಹೋಗ್ತೀರಾ? ಹ್ಞೂ, ಎಲ್ಲ ಹೋಗೋಣ ಅಂತ.
ಸರಿ ಸರಿ, ನಾನು ರಮ್ಮಿನ ಹತ್ರ ಮಾತಾಡ್ಬಿಟ್ಟು ನಿನಗೆ ಹೇಳ್ತೀನಿ, ನಿನಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಸರಿ ಕಾವ್ಯ, ಸರಿ ಸರಿ ಇಡ್ಲಾ? ಸರಿ ಆಯಿತು. ಏನಂತೆ, ಇನ್ನು ರಮ್ಮಿಂಗೆ ಹೇಳ್ತೀನಿ ಅಂತಿದ್ದೆ? ಅದೇ ಅಮ್ಮ, ಅವತ್ತು ನೀನೇ ಹೇಳ್ದಲ್ಲ ಗಂಗಮ್ಮನ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ, ಅದಕ್ಕೆ ರಮ್ಯಾನು ಮಾಡ್ತೀನಿ ಅಂತ ಹೇಳ್ತಿದ್ಲಲ್ಲ, ರಮ್ಯಾ ಇವರು ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಓ, ಹೌದೇನೆ. ಹಂಗಾದ್ರೆ ರಮ್ಮಿಂಗೆ ಫೋನ್ ಮಾಡಿ ಹೇಳ್ಬಿಡು, ಹೋಗಿ ಬರಲಿ. ನಮ್ಮ ರಮ್ಯನೂ ಪೂಜೆ ಮಾಡ್ದಂಗೆ ಆಗುತ್ತೆ, ಅವಳಿಗೂ ಆದಷ್ಟು ಬೇಗ ಒಳ್ಳೇದಾಗಲಿ. ಸರಿ ಅಮ್ಮ, ಆಯಿತು. ಹಂಗಿದ್ರೆ ನಾನು ಹೋಗ್ತೀನಿ, ಒಳಗಡೆ ಹೇಳ್ತೀನಿ ರಮ್ಮಿಂಗೆ.